ನಮಸ್ತೆ. ಸೋಮವಾರದ ಮಿನಿ ಬ್ಲಾಗು. ನಾವು 2 ದಿನ ಮನೇಲಿ ಇಲ್ಲದೆ ಇರೋದಕ್ಕೆ ಮನೆಯಲ್ಲೆಲ್ಲ ಸಿಕ್ಕಾಪಟ್ಟೆ ಕೆಲಸಗಳಿತ್ತು. ಅಲ್ಲಲ್ಲೇ ಪಾತ್ರೆಗಳು, ಲೋಟಗಳು, ಚಂಬುಗಳು ಎಲ್ಲ ಅಲ್ಲಲ್ಲೇ ಇತ್ತು. ಅದನ್ನೆಲ್ಲ ಎತ್ಕೊಬಂದು ಸಿಂಕ್ಗೆ ಹಾಕಿ ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಟಿಫನ್ನು ಕೂಡ ರೆಡಿ ಮಾಡಿದೆ. ಟಿಫನ್ ರೆಡಿ ಆಯಿತು. ನಾನು, ಮಗಳು, ಅಮ್ಮ, ರಾಗು ಎಲ್ಲರೂ ಕೂಡ ಟಿಫನ್ ತಿಂದ್ವಿ. ಆಮೇಲೆ ಸೂಟ್ ಕೇಸಲ್ಲಿದ್ದಂಥ ಬಟ್ಟೆಗಳನ್ನೆಲ್ಲ ತೆಗೆದು ನೀಟಾಗಿ ವಾಶ್ಗೆ ಹಾಕೋಣ ಅಂತೇಳಿ ಓಪನ್ ಮಾಡಿದೆ. ಅಷ್ಟರಲ್ಲಿ ನಮ್ಮ ರಾಗು ಬಂದು ಸೂಟ್ ಕೇಸ್ ಮೇಲೆ ಕೂತ್ಕೊಂಡ. ಅವನ್ನ ಮುದ್ದಾಡಿಕೊಂಡು ಒಂದು ಮುತ್ತು ಕೂಡ ಕೊಟ್ಟು ನಾನು ಸೂಟ್ ಕೇಸಲ್ಲಿದ್ದಂಥ ಬಟ್ಟೆಗಳನ್ನೆಲ್ಲ ತೆಗೆದೆ. ನಮ್ಮ ರಾಗು ಅಂತೂ ಸೂಟ್ ಕೇಸಲ್ಲಿ ಬಟ್ಟೆ ಖಾಲಿ ಆಗೋವರೆಗೂ ಅವನು ಇಳಿಲೇ ಇಲ್ಲ. ಸರಿ ಅಂದ್ಬಿಟ್ಟು ನಾನು ಬೇಕಾಗಿರೋ ಬಟ್ಟೆಗಳನ್ನೆಲ್ಲ ವಾಶ್ಗೆ ಹಾಕ್ಬಿಡೋಣ ಅಂತೇಳಿ ಹಾಕಿದೆ. ಮನೆ ತುಂಬ ಗಲೀಜಾಗಿತ್ತು. ಕಸ, ಪೇಪರು ಎಲ್ಲ ಬಿದ್ದಿತ್ತು. ನೀಟಾಗಿ ಒಂದು ರೌಂಡು ಮನೆಯೆಲ್ಲ ನೀಟಾಗಿ ಕಸ ಎಲ್ಲನೂ ಗುಡಿಸ್ಕೊಂಡು ಬಂದೆ. ನಮ್ಮನೆ ಸ್ವಲ್ಪ ಆವಾಗವಾಗ ಧೂಳು ಬರ್ತಾನೆ ಇರುತ್ತೆ ಈಚೆಯಿಂದ. ಎಷ್ಟೇ ಕ್ಲೀನ್ ಮಾಡಿದ್ರೂ ಮಾಮೂಲಿ ಧೂಳು ಇದ್ದೇ ಇರುತ್ತೆ. ಆಮೇಲೆ ಮನೆಯೆಲ್ಲ ಒರೆಸ್ಕೊಳ್ಳೋಣ ಅಂತೇಳಿ ಸ್ವಲ್ಪ ನೀರಿಗೆ ನಿಂಬೆ ಹುಳಿ, ಉಪ್ಪು, ಅರಿಶಿನ ಹಾಕಿ ಮತ್ತು ಪೆನ್ನಲ್ಲಿ ಹಾಕಿ ಮನೆನ ಒರೆಸೋಣ ಅಂತೇಳಿ ಒರೆಸ್ತಾ ಇದೆ. ಆವಾಗವಾಗ ಮನೆ ಕ್ಲೀನ್ ಮಾಡಿಕೊಂಡ್ರು ಏನು ಮಾಡೋಕ್ಕಾಗಲ್ಲ, ಧೂಳು ಇದ್ದೇ ಇರುತ್ತೆ. ಒಂದು ರೌಂಡು ನೀಟಾಗಿ ಮನೆಯೆಲ್ಲ ಒರೆಸ್ಕೊಂಡೆ. ಮತ್ತು ನಾನು ಇನ್ನೊಂದು ರೌಂಡು ಮನೆ ಒರೆಸೋಣ ಅಂತೇಳಿ ಮತ್ತೆ ಬಕೆಟಿಗೆ ನೀರು ಹಾಕ್ಕೊಂಡು ಮನೆ ಒರೆಸೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ 2 ಸಲ ಮನೇನ ಒರೆಸ್ತೀವಿ. ರೂಮು, ಹಾಲು, ಅಡುಗೆ ಮನೆ ಎಲ್ಲ 2 ಸಲ. ನನಗೆ ಕಮೆಂಟಲ್ಲಿ 1-2-3 ಜನ ಹಾಕಿದ್ರು, ನೀವು ಒಬ್ಬರೇನಾ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಅಂತ. ನೋಡಿ, ನೀವು ಕೂಡ ವಿಡಿಯೋ ಮಾಡಿ ಹಾಕಿ, ಪಾತ್ರೆ ತೊಳೆಯೋದು ಹೆಂಗೆ, ಬಟ್ಟೆ ಒಗೆಯೋದು ಹೆಂಗೆ, ನಿಮ್ಮ ಮನೆಯನ್ನು ಹೇಗೆ ನೀವು ನೀಟಾಗಿ ಇಟ್ಕೋತೀರಿ ಅನ್ನೋದ್ರ ಬಗ್ಗೆ ನೀವು ಕಂಪ್ಲೀಟ್ ವೀಡಿಯೋಗಳನ್ನ ಹಾಕ್ತಾ ಬನ್ನಿ. ನಿಮ್ಮನ್ನು ನೋಡಿ ನಾವು ಏನಾದರೂ ಕಲಿಯೋದಿದ್ರೆ ಕಲಿಯೋಣ ಅಷ್ಟೇ. ಅದರಲ್ಲಿ ಯಾರು ವೀಡಿಯೋ ಮಾಡಿದ್ರೆ ಏನು, ನಮ್ಮ ಕೆಲಸ ನಮಗೆ ಹೆಚ್ಚು. ಓಕೆ, ನೀವು ಹಂಗಂದ್ರೆ ಅಂತ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆಂದರೆ ನನ್ನ ಕೆಲಸ ಏನಿದೆ ಅಷ್ಟರಲ್ಲಿ ನಾನು ನೋಡ್ಕೊಂಡು ಹೋಗ್ತೀನಿ. ಫ್ರೆಶ್ ಅಪ್ ಆಗಿ ರಾಯರಿಗೆ ಕೈ ಮುಗಿದು ಹಾಗೆ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು. ನಮ್ಮ ರಾಘವೇಂದ್ರನ ಒಂದ್ಸಲ ಮಾತಾಡ್ಸೋಣ ಅಂತೇಳಿ ಮಾತಾಡಿಸ್ದೆ. ನಾನು ಹೊರಗೆ ಹೋಗೋದು ಅಂದ್ರೇ ಅವ್ನಿಗಾಗಲ್ಲ. ಅವನ್ನ ಸ್ವಲ್ಪ ಮುದ್ದಾಡ್ಬಿಟ್ಟು ಒಂದು ಸ್ವಲ್ಪ ಮಾತಾಡಿಸ್ಬಿಟ್ಟು ಹೋದರೆ ಅವನಿಗೂ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಅಂತೇಳಿ ಅವನ್ನ ಮಾತಾಡಿಸಿ ನಾನು ಕೂಡ ಹೊರಟೆ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಆಟೋದಲ್ಲಿ ಹೋದೆ. ಫಸ್ಟು ಮೆಟ್ರೋದಲ್ಲಿ ಹೋಗಿ ಆಮೇಲೆ ಆಟೋ ಹೊತ್ಕೊಂಡೆ ಮನೆಗೆ ವಾಪಸ್ ಬಂದು ಮಳೆ ಬರ್ತಾಯಿತ್ತು. ಬಿಸಿ ಬಿಸಿ ಬಜ್ಜಿ ಮಾಡೋಣ, ಆಲೂಗೆಡ್ಡೆ ಬಜ್ಜಿ ಮಾಡೋಣ ಅಂತೇಳಿ ನಾನು ಕಡಲೆ ಹಿಟ್ಟು ಮತ್ತು ಖಾರದ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ಈರುಳ್ಳಿ ಮತ್ತು ಆಲೂಗೆಡ್ಡೆ ಎಲ್ಲ ಕಟ್ ಮಾಡಿ ಬಜ್ಜಿ ಹಿಟ್ಟು ಎಲ್ಲ ನೀಟಾಗಿ ಕಲಸಿ ಇಟ್ಕೊಂಡೆ. ಆಮೇಲೆ ಹುಳಿಕಾಳು ಹುಳಿ ಮಾಡೋಣ, ಮಳೆ ಬರ್ತಿದೆಯಲ್ಲ ಅಂತ ಹೇಳಿ ಖಾರವಾಗಿ ಏನಾರು ಮಾಡೋಣ ಸಾಂಬಾರು ಅಂತೇಳಿ ಹುಳಿಕಾಳು ಹುಳಿಗೆ ಸ್ವಲ್ಪ ಹುಳಿಕಾಳನ್ನ ಹುರ್ಕೊಂಡು ಸ್ವಲ್ಪ ಟೊಮೊಟೊ ಹಣ್ಣು, ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವಿನೆಲೆ ಎಲ್ಲ ಒಗ್ಗರಣೆ ಮಾಡಿ ಜೊತೆಗೆ ಸ್ವಲ್ಪ ಸಾಂಬಾರು ಪುಡಿನ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ, ಉಪ್ಪು ಹಾಕಿ ಕುಕ್ಕರ್ನ ಮುಚ್ಚಿದೆ. ಸಾಂಬಾರು ರೆಡಿಯಾಗೋಷ್ಟರಲ್ಲಿ ಸ್ವಲ್ಪ ಬಜ್ಜಿ ಮಾಡಿ ಟೀ ಮಾಡ್ಕೊಳ್ಳೋಣ ಅಂತೇಳಿ ಟೀನ ಕುದಿಯೋಕ್ಕಿಟ್ಟೆ. ಟೀ ಚೆನ್ನಾಗಿ ಕುದೀತಾಯಿತು. ಕುದ್ದು ಆದಮೇಲೆ ನಾನು ಬಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಬಾಣಲಿಗೆ ಎಣ್ಣೆ ಇಟ್ಟು ನಾನು ಆಲೂಗೆಡ್ಡೆ ಮತ್ತು ಈರುಳ್ಳಿನ ಕಟ್ ಮಾಡಿಕೊಂಡು ಈರುಳ್ಳಿ ಬಜ್ಜಿ ಮತ್ತು ಆಲೂಗೆಡ್ಡೆ ಬಜ್ಜಿ ಮಾಡೋಣ ಅಂತೇಳಿ ಎಣ್ಣೆಗೆ ಹಾಕ್ತೆ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ನಾವು ಆಲ್ಮೋಸ್ಟು ಈ ಬಜ್ಜಿ ಬೋಂಡ ಎಲ್ಲ ಕಮ್ಮಿನೇ, ನಾವು ತಿನ್ನಲ್ಲ. ಸರಿ, ಅಮ್ಮಂಗೂ ಏನಾದರೂ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಬಜ್ಜಿನ ಮಾಡಿದೆ. ಬಜ್ಜಿ 2 ಲೋಟ ಟೀ ರೆಡಿ ಆಯಿತು. ಅಮ್ಮನಿಗೆ ತಂದು ಕೊಟ್ಟೆ. ಅಮ್ಮ ಟೇಸ್ಟ್ ಮಾಡಮ್ಮ ಅಂದೆ. ಅವರು ಒಂದು ಬಜ್ಜಿನ ತಗೊಂಡು ಟೇಸ್ಟ್ ಮಾಡಿದ್ರು. ಅವ್ರಿಗಂತೂ ಇಷ್ಟ ಆಯಿತು. ಓಕೆ, ಚೆನ್ನಾಗಿದೆ, ಇನ್ನೇನು ಹಾಕಬೇಡ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆ ಅಂದರು. ಸರಿ ಅಂದ್ಬಿಟ್ಟು ಇಬ್ಬರು ಕೂತ್ಕೊಂಡು ಮಾತಾಡಿಕೊಂಡು ಟೀನ ಕುಡಿದ್ವಿ. ಯಾಕೆಂದರೆ 2 ದಿನ ಮನೇಲಿ ಇರಲಿಲ್ವಲ್ಲ, ಅವ್ರಿಗೂ ಬೇಜಾರಾಗುತ್ತೆ ಅಂತೇಳಿ ಅವ್ರ ಜೊತೆಲೇ ಮಾತಾಡ್ಕೊಂಡು ಟೀ ಕುಡಿದೆ. ಅಡುಗೆ ಅಂತೂ ರೆಡಿ ಆಯಿತು. ರಾತ್ರಿ ಊಟಕ್ಕಂತೂ ಹುಳಿಕಾಳು ಹುಳಿ ಮತ್ತು ಅನ್ನ ಮುದ್ದೆ ಊಟ ರೆಡಿ.